ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರಿಗೆ, ಸರ್ಕಾರಕ್ಕೆ ನಾವು ಆಗ್ಲೇ ಎಚ್ಚರಿಸಿದ್ವಿ. ಬೇಸಿಗೆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಬಹಳ ಸಮಸ್ಯೆ ಆಗತ್ತೆ. ನೀವು ತಮಿಳುನಾಡಿನಲ್ಲಿ ನಿಮ್ಮ ಮೈತ್ರಿ ಪಕ್ಷ ಡಿಎಂಕೆ ಅಧಿಕಾರದಲ್ಲಿದೆ ಅನ್ನೋ ಏಕೈಕ ಕಾರಣಕ್ಕೆ ತಮಿಳುನಾಡಿಗೆ ನೀವು ಕಾವೇರಿ ನೀರನ್ನ ಮನ್ಸೋ ಇಚ್ಛೆ ಹರಿಸಬೇಡಿ. ಹೊಸದಾಗಿ ಬೋರ್ವೆಲ್ಗಳನ್ನು ಕೂಡ ಎಲ್ಲೂ ಕೂಡ ಕೊಡ್ದಿಲ್ಲ. ಸುಮಾರು 10 ಕೆರೆಗಳಿಗೆ ಉಪಯೋಗಿಸಿರುವಂತ ಟ್ರೀಟೆಡ್ ವಾಟರ್ ಅನ್ನ ನಾವು ಬಿಟ್ಟು ನಾವು ಗ್ರೌಂಡ್ ವಾಟರ್ ನ ರೀಚಾರ್ಜ್ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಕೂಡ ಸರ್ಕಾರದವರು ಹೇಳುದು. ಆದ್ರೆ ಇವತ್ತಿಗೂ ಕೂಡ ಯಾವ ಕೆರೆಯನ್ನು ಕೂಡ ಮತ್ತೆ ನೀರು ತುಂಬಿಸುವಂತ ಕೆಲಸ, ಅದ್ರ ಮೂಲಕ ರೀಚಾರ್ಜ್ ಮಾಡುವಂತ ಕೆಲಸ ಇವತ್ತಿನ ತನಕ ನಡೆದಿಲ್ಲ. ನಿನ್ನೆ ನಾನು ಯಾರೋ ನೀರಾವರಿ ತಜ್ಞರ ಹತ್ರ ಮಾತನಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದು ಪರಿಸ್ಥಿತಿ ಇದೇ ರೀತಿ ಮುಂದುವರಿತು ಅಂತಂದ್ರೆ, ಸರ್ಕಾರ ಇದಕ್ಕೆ ಸರಿಯಾಗಿರುವಂತ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಇನ್ 2 ತಿಂಗಳ ಒಳಗಡೆ ಸುಮಾರು 30 ವಾರ್ಡ್ಗಳಲ್ಲಿ ಬೆಂಗಳೂರಿನ ಜನ ಗುಳೆ ಬಿಟ್ಟು ಬೇರೆ ಊರ್ ಕಡೆ ಹೋಗಬೇಕಾದಂತ ಪರಿಸ್ಥಿತಿ ಉಂಟಾಗತ್ತೆ ಅನ್ನೋ ಮಾತನ್ನ ನೀರಾವರಿ ತಜ್ಞರು ಹೇಳ್ತಾ ಇದ್ದಾರೆ. ಕೆಂಪೇಗೌಡರು ಕಟ್ಟಿರುವಂತ ಊರನ್ನ, ಸಾವಿರಾರು ಕೆರೆಗಳಿದ್ದಂತ ಊರನ್ನ ಇವತ್ತು ಒಂದು ಹನಿಗೂ ನೀರಿಲ್ಲದೆ ಇರೋ ರೀತಿ ಮಾಡಿರುವಂತ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೆ, ಉಪಮುಖ್ಯಮಂತ್ರಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಧಿಕ್ಕಾರ ಈ ಪ್ರೊಟೆಸ್ಟ್ ನಲ್ಲಿ ಕೂಗ್ತಾ ಇದೆ. ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ಇನ್ನೊಂದು ವಾರದ ಸಂದರ್ಭದ ಒಳಗಡೆ ನೀವು ಟ್ಯಾಂಕರ್ ನ ಮುಖಾಂತರ ನೀರು ತಂದು ಕೊಡ್ತಿರೋ, ಕೆರೆಗಳನ್ನ ತುಂಬಿಸಿ ಗ್ರೌಂಡ್ ವಾಟರ್ ನ ರೀಚಾರ್ಜ್ ಮಾಡ್ತಿರೋ, ಹೊಸ ಬೋರ್ವೆಲ್ ಗಳನ್ನ ಸರಿಗಿರುವಂತ ಜಾಗದಲ್ಲಿ ಕೊರೆಸುವಂತ ಕೆಲಸ ಮಾಡ್ತಿರೋ, ಹಳೆ ಬೋರ್ವೆಲ್ ಗಳನ್ನ ರೀಡ್ರಿಲ್ ಮಾಡುವಂತ ಕೆಲಸ ಮಾಡ್ತಿರೋ, ಒಟ್ಟಲ್ಲಿ ಬೆಂಗಳೂರಿನ ನೀರಿನ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಬೇಕು. ಬಗೆಹರಿಸುವಂತ ದೃಷ್ಟಿಗೆ ಏನ್ ನಿಮ್ಮ ಆಕ್ಷನ್ ಪ್ಲಾನ್ ಅನ್ನೋದನ್ನ ಸಾರ್ವಜನಿಕರಿಗೆ ಬಂದು ತಿಳಿಸಬೇಕು. ವಿಶೇಷವಾಗಿ ಯಾವ ಬುಡಕಟ್ಟು ನಮ್ಮ ಬೆಂಗಳೂರಿನ ಹಿಂದುಳಿದ ಜನ ಇರುವಂತ ಏರಿಯಾಗಳಿದೆ, ಎಲ್ಲಿ ನಮ್ಮ ಸ್ಲಮ್ಗಳಿದೆ, ಆ ಏರಿಯಾಗಳಲ್ಲಿ ಇವತ್ತು ಕುಡಿಯೋ ನೀರಿಗೂ ಏನ್ ಪರದಾಟ ಆಗ್ತಾ ಇದೆ, ಅಂತ ಏರಿಯಾಗಳಲ್ಲಿ ವಿಶೇಷ ಪ್ರಾಶಸ್ತ್ಯ ಕೊಟ್ಟು ನಮ್ಮ ಬಡ ಜನಕ್ಕೆ ಯಾವುದೇ ತೊಂದರೆ ಆಗ್ತಿದೆ ಇರೋ ರೀತಿ ನೀರನ್ನ ತಲುಪಿಸ್ಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಇದಾಗ್ಲಿಲ್ಲ ಅಂತಂದ್ರೆ ಒಂದು ವಾರದ ಒಳಗೆ ಸಾವಿರಾರು ಜನ ಯುವಕರು, ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಾವಿರಾರು ಜನ ಕಾರ್ಯಕರ್ತರು ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಮನೆಯ ಘೇರಾವ್ ಮಾಡಿ ನಾವು ನಮ್ಮ ನೀರಿನ ಹಕ್ಕನ್ನು ನಾವು ಕೇಳ್ಕೊಳ್ಬೇಕಾಗತ್ತೆ ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಿ, ಸಂಘಟನೆಯ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಗೆ, ನಗರದ ಎಲ್ಲ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಿ ಧನ್ಯವಾದವನ್ನು ಹೇಳ್ತೇನೆ. ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರು, ಎಲ್ಲ ನಮ್ಮ ಮಹಿಳೆಯರು ಇವತ್ತು ಮನೆಯಲ್ಲಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಉಂಟಾದ್ರೆ ಎಲ್ಲಕ್ಕಿಂತ ಫಸ್ಟ್ ಅದಕ್ಕೆ ಸಮಸ್ಯೆ ಆಗುತ್ತೆ ನಮ್ಮ ಮಹಿಳೆಯರಿಗೆ. ನೀವಿವತ್ತು ಕೊಡಗಳ ಸಮೇತ ಇವತ್ತು ಬಂದು ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.